ನಮಸ್ಕಾರ ಸ್ನೇಹಿತರೆ. ನಾಗರ ಪಂಚಮಿ ಹಬ್ಬದ ಮೊದಲೇ ದಿನವಾದಂಥ ನಿನ್ನೆ ನಾವು ಈ ನಾಗಪ್ಪನಿಗೆ, ಅದು ಕಲ್ಲು ನಾಗಪ್ಪನಿಗೆ ಮತ್ತು ಹುತ್ತಗಳಿಗೆ ಪೂಜೆ ಮಾಡಿದ್ವಿ. ಇವತ್ತು ಎರಡನೇ ದಿನ ನಾಗಪಂಚಮಿ. ಇವತ್ತು ಮನೆಯೊಳಗೆ ಮಣ್ಣಿನಿಂದ ನಾಗಪ್ಪನನ್ನು ಮಾಡಿ ಪೂಜೆ ಮಾಡುವಂತಹ ಸಂಪ್ರದಾಯ ಅದ. ಅದ್ರ ಜೊತೆಗೇ ಈ ನಾಗದೇವತೆ ಶಿವನ ಕಂಠಹಾರ ಆಗಿರೋದರಿಂದ, ಅವನ ಕೊರಳನ್ನು ಅಲಂಕರಿಸಿರೋದರಿಂದ ಶಿವನ ದೇವಸ್ಥಾನದೊಳಗೂ ಕೂಡ ಇವತ್ತು ವಿಶೇಷ ಪೂಜೆಗಳು ನಡೀತಾವೆ. ಇವತ್ತು ಮಣ್ಣಿನಿಂದ ಮಾಡಿದ ನಾಗಪ್ಪನ ಪೂಜೆ ಮಾಡ್ತೀವಿ ಅಂತ ಹೇಳಿದೆ. ಈ ಮಣ್ಣಿನಿಂದ ನಾಗಪ್ಪನ ಮಾಡೋದಲ್ಲ, ಅದು ಒಂದು ಸ್ಕಿಲ್ಲು. ಈಗ ಅಂಗಡಿಯಾಗೂ ನಾಗಮೂರ್ತಿಗಳು ಮಾರ್ಲಿಕ್ಕೆ ಸಿಗ್ತಾವು. ಆದರೂ ಒಂದಿಷ್ಟು ಮಂದಿ ಮಣ್ಣು ತೊಗೊಂಡು ಬಂದು ಅದನ್ನು ಹದ ಮಾಡಿ ಮೂರ್ತಿ ಮಾಡ್ತಾರೆ. ಇದು ನಮ್ಮೊಳಗಿರುವಂತಹ ಆರ್ಟಿಸ್ಟಿಕ್ ಕ್ವಾಲಿಟಿ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ತದೆ. ಒಂದಿಷ್ಟು ಜನ ಪ್ರೊಫೆಷ್ನಲ್ಲು ಮೂರ್ತಿ ಮಾಡೋರಿಗೆ ಇದು ಉಪಜೀವನದ ದಾರಿನೂ ಹೌದು. ಅದೇನೇ ಇರಲಿ, ಈ ಹಬ್ಬ ಮಣ್ಣಿನೊಂದಿಗೆ ಮನುಷ್ಯನ ಅವಿನಾಭಾವ ಸಂಬಂಧವನ್ನು ಗಟ್ಟಿಯಾಗಿ ತೋರಿಸ್ತದೆ. ಮಣ್ಣಿನಿಂದ ಮಾಡಿದ ನಾಗಪ್ಪನಿಗೆ ಮನೆಯೊಳಗೆ ಪೂಜೆ ಮಾಡೋ ಮುಂದೆ ನವಣಕ್ಕಿ ಪಾಯಸ ನೈವೇದ್ಯ ಮಾಡ್ತಾರೆ. ನವಣಕ್ಕಿ ಪಾಯಸನ ರಶ್ಮಿ ಕಿಚನ್ ಕಮಾಲ್ನ ಇವತ್ತಿನ ಸ್ಪೆಷಲ್ ರೆಸಿಪಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡೋಣ. ಒಂದು ಅರ್ಧ ಬಟ್ಲಷ್ಟು ನವಣಕ್ಕಿ 2 ತಾಸು ಗಟ್ಟಲೆ ನೆನೆಸಿಟ್ಕೊಂಡೇನಿ. 1 ಬಟ್ಲು ಹಾಲು ತೊಗೊಂಡೇನಿ, 1 ಬಟ್ಲು ಸಕ್ಕರೆ ತೊಗೊಂಡೇನಿ, ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತೊಗೊಂಡೇನಿ, ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡೇನಿ. ಮೊದಲು ಹಾಲು ತೊಗೊಂಡು ಹಾಲಿನಷ್ಟ ನೀರು ಸೇರಿಸ್ಕೊಂಡೇನಿ. ನವಣಕ್ಕಿ ಬೇಯಲಿಕ್ಕೆ ಬೇಕಲ್ಲ. ಈಗ ಕುದಿ ಬಂತ ಅನಿಸ್ತದ. ಈಗ ನವಣಕ್ಕಿ ಹಾಕ್ತೀನಿ. ಇದೊಂದು ಸ್ವಲ್ಪ ಬಿಸಿ ಆಗೋ ತನಕ ಬಿಡಬೇಕು. ಏಲಕ್ಕಿ ಇಟ್ಕೊಂಡಿದ್ದೆಲ್ಲ ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೊಂಡೇನಿ. ಇನ್ನು 20 ನಿಮಿಷ ಕಾಲ ಕುದಿಸ್ಬೇಕಿದ್ದೀನಿ. ನವಣಕ್ಕಿ ಚಂದ ಕುದ್ಕೋಬೇಕು ಹಾಲಿನಾಗ. ಈಗ ಎಷ್ಟು ಚಂದ ಬೆಂದಾವ ನೋಡ್ರಿ ನವಣಕ್ಕಿ. ಆಗೇದ್ ನೋಡ್ರಿ. ಈಗ ಎಷ್ಟು ಚಂದ ಬೆಂದದ ನೋಡ್ರಿ ನವಣಕ್ಕಿ. ಈಗ ಇದಕ್ಕೆ ಸಕ್ಕರೆ ಹಾಕಬೇಕು. ಸಕ್ಕರೆ ಇದ್ರೊಳಗೆ ಕರಗೋ ತನಕ ಕೈಯಾಡಿ ಇಳಿಸ್ಬಿಡ್ಬೇಕು ಕೆಳಗೆ. 2 ಚಮಚ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ನೋಡ್ರಿ ಎಷ್ಟು ಮಸ್ತಾಗ್ಯದ ಪಾಯಸ. ನಾಗಪ್ಪಗೆ ಶ್ರೇಷ್ಠ ನೈವೇದ್ಯ ಇದು.